ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ, ನಮ್ಮ ಮನೇಲಿ ಇವತ್ತು ವಾರ ಮಾಡಬೇಕು. ನಮ್ಮ ಮನೆ ದೇವ್ರ ಕಾಲಭೈರವ. ಬನ್ನಿ, ಇವತ್ತು ದಿನಪೂರ್ತಿ ನಮ್ಮ ಜೊತೆ ನೀವು ಟ್ರಾವೆಲ್ ಮಾಡಿ, ಆಯಿತಾ? ಇವಾಗ ನಮ್ಮ ಯಜಮಾನ್ರು ಮನೆ ಒರೆಸ್ತಾರೆ, ನಾನು ದೇವ್ರ ಪಾತ್ರೆ ತೊಳ್ಕೊತೀನಿ. ಅಷ್ಟರಲ್ಲಿ ಇವಾಗ ದೇವ್ರ ಪಾತ್ರೆ ಎಲ್ಲ ತಕ್ಕೊಂಡು ತೊಳ್ಕೊಳ್ಳೋಣ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ. ಆಮೇಲೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ. ನೋಡಿ ನನ್ನ ಗಂಡ ಹೆಂಗೆ ಮನೆ ಒರೆಸ್ತಿದ್ದಾರೆ. ಪಾಪ ನನಗೆ ಹೆಲ್ಪ್ ಮಾಡಿಕೊಡ್ತವ್ರೆ, ಒಬ್ಬಳೇ ಮಾಡ್ತೀನಿ ಅಂತ. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಅವ್ರಿಗೂ ರಜೆ ಇದೆ, ಅದಕ್ಕೆ ಮಾಡಿಕೊಡ್ತಿದ್ದಾರೆ. ಬನ್ನಿ ನಾವು ದೇವ್ರ ಪಾತ್ರೆ ತೊಳ್ಕೊಳ್ಳೋಣ. ನೋಡಿ ನೋಡಿ ಯಾರು ಎದ್ಬಿಟ್ಟು ಬಂದು ಎಲ್ಲಿ ಕೂತಿದ್ದಾರೆ. ಹಾಯ್ ಮಾಡು ಪಾಪ. ಹಾಯ್ ಬಾಯ್ ಅಲ್ಲ, ಹಾಯ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವಾಯ್ಸೇ ಬಂದಿಲ್ಲ ಪಾಪ ನಿಂದು. ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ. ಮನೆ ಒರೆಸಿದ್ದಾಯಿತು, ಮ್ಯಾಟ್ ಹಾಕ್ತಿದ್ದಾರೆ. ನಂದಿನ್ನೂ ದೇವ್ರ ಪಾತ್ರೆ ತೊಳ್ದಾಗಿಲ್ಲ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಟ್ಲು, ಅಳ್ತಾಳೆ ಅಂತ ಅವಳನ್ನ ಸಮಾಧಾನ ಮಾಡೋಕ್ಕೋದೆ. ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಕೆಲಸನ. ದೇವ್ರ ಪಾತ್ರೆ ತೊಳೆದಿದ್ದಾಯ್ತು. ಇವಾಗ ನೆಕ್ಸ್ಟ್ ಸ್ನಾನಕ್ಕೆ ಹೋಗಬೇಕು. ಏನು ಯಜಮಾನ್ರೆ ಸ್ನಾನಕ್ಕೆ ಹೋಗ್ತೀರಾ ಇಲ್ವಾ? ಹೋಗ್ತೀನಿ, ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಮಾಡೋಣ. ಸರಿ, ನನಗೆ ಅಲ್ಲಿವರೆಗೂ ಏನು ಕೆಲಸ ಇಲ್ಲ, ಅಷ್ಟೇ. ಬನ್ನಿ ನೆಕ್ಸ್ಟ್ ಏನೇನು ಮಾಡೋಣ ನೋಡೋಣ. ತಿಂಡಿ ನಿಂಬೆಹಣ್ಣು ಚಿತ್ರಾನ್ನ. ನಿಂಬೆಹಣ್ಣಿನ ಚಿತ್ರಾನ್ನ. ಪಾಪ ಚಿತ್ರಾನ್ನ ಅಂತೆ, ಫಿಗರ್ ರೈಸ್. ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಆಯಿತು. ಇವ್ರು ನೋಡಿ ದೇವ್ರು ರೆಡಿ ಮಾಡಿದರು. ಹೀಗೆ ಇಷ್ಟೇ ಸಿಂಪಲ್ಲಾಗಿ ನಾವು ಯಾವಾಗಲೂ ರೆಡಿ ಮಾಡೋದು ಆಗಿದೆ. ಇನ್ನೇನು ದೀಪನ ಹಚ್ಚಿದ್ದಾರೆ, ಗಂಧದ ಕಡ್ಡಿ ಬೆಳಗಿದ್ರೆ ಆಯಿತು ಪೂಜೆ. ನೆಕ್ಸ್ಟ್ ನಂದು ಸ್ನಾನ. ಆಮೇಲೆ ಪಾಪುದು ಇವತ್ತು ಪೊಲೀಸ್ ಪೋಲಿಯೋ ಇದೆಯಂತೆ, ಗೊತ್ತೇ ಇರಲಿಲ್ಲ ನನಗೆ. ನನ್ನ ಗಂಡ ಹೇಳಿದ್ರು ಪೊಲೀಸ್ ಪೋಲಿಯೋ ಹಾಕಿಸ್ಕೊಂಡು ಬರಬೇಕು ಹೋಗಿ, ಅಷ್ಟೇ. ಪಾಪ ಪೂಜೆ ಮಾಡಿ ಬಂದಿರಿ ನೀಟಾಗಿ. ನೋಡಿ ನಮ್ಮನೆ ಪುಟ್ಟ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಒಂದಮ್ಮ ಕಾಪಾಡಪ್ಪ, ಒಳ್ಳೇದು ಮಾಡು, ಅಪ್ಪಂಗೆ ಆಯುಷು ಆರೋಗ್ಯ ಕೊಡು ಅಂತ ಕೇಳು. ಕೈ ಮುಗಿ ಆಡ್ಬೇಡ. ಬಾ ಕೇಳಿಕ್ಕೆ ಬನ್ನಿ.
ನನ್ನ ಮಗಳು ಹಣ್ಣು ಕೇಳ್ತಿದ್ದಾಳೆ, ಅದಕ್ಕೆ ಪಪ್ಪಾಯ ಬೆಳಗ್ಗೆ ಪಪ್ಪಾಯ ತಿಂದರೆ ಖಾಲಿ ಹೊಟ್ಟೆಗೆ ಒಳ್ಳೆಯದು, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಆಯಿತು, ಕಟ್ ಮಾಡಿದ್ದಾಯಿತು. ತಿಂತಾ ಇರೋದೇನಾ? ಸರಿ. ತಿಂಡಿ ತಿನ್ನಲ್ಲ? ತಿಂಡಿ ತಿನ್ನಬೇಕು. ಹಣ್ಣು ತಿಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ತಿಂಡಿ ತಿನ್ಬೇಕಾಯ್ತಾ? ಸರಿ. ನಾವು ಹಣ್ಣು ತಿನ್ನೋಣ ಬನ್ನಿ. ಹಣ್ಣು ತಿಂದು ನಾನು ಸ್ನಾನಕ್ಕೆ ಹೋಗ್ತೀನಿ. ಆಮೇಲೆ ಹೆಂಗಿದ್ರು ಪೂಜೆ ಆಯಿತು. ನಾನು ಬಂದು ಗಂಧದ ಕಡ್ಡಿ ದೇವ್ರಿಗೆ ಬೆಳಗ್ಬಿಟ್ಟು ಅವಳಿಗೆ ಪೊಲೀಸ್ ಪುಲಿ ಹಾಕ್ಸಕ್ಕೆ ಹೋಗೋಣ. ಬಾಯ್. ಆಮೇಲೆ ಸಿಗೋಣ. ಸ್ನಾನ ಆಯಿತು. ಇವಾಗ ತಿಂಡಿ ಮಾಡೋಣ. ಅವರಿಗೆ ನಿಂಬೆಹಣ್ಣು ಚಿತ್ರಾನ್ನ ಬೇಕಂತೆ, ಬನ್ನಿ ಮಾಡೋಣ. ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಬಿಡು ಪಾಪಣಿ, ಇಲ್ಲಿ ಒಂದು ನಿಮಿಷ ಬಿಡೇ. ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ನಿಂಬೆಹಣ್ಣು, ತೆಂಗಿನಕಾಯಿ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು, ಇದಿಷ್ಟೇ. ಈಗ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಎಣ್ಣೆ ಇಟ್ಕೊಂಡು ಒಲೆ ಹಚ್ಕೊಂಡಿದ್ದೀನಿ. ಈ ಬಾಣಲಿ ಸ್ವಲ್ಪ ಬೇಗ ಕಾಯುತ್ತೆ. ಈಗ ಇದು ಕಾಳುಗಳಿದೆಯಲ್ಲ ಅದನ್ನು ಹಾಕ್ತೀನಿ. ಓಯ್, ಇದು ಆಲ್ರೆಡಿ ಫ್ರೈ ಆಗುತ್ತೆ. ಇವಾಗ ಇದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಮತ್ತು ಈಗ ಇದಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ದೂರ ಸಿಡಿಯುತ್ತಿದ್ದು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮೀಡಿಯಮ್ ಖಾರ ಮೆಣಸಿನ್ಕಾಯಿ, ಅಷ್ಟೊಂದು ಖಾರ ಇರಲ್ಲ. ಮತ್ತು ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತೀನಿ. ಅದ್ರ ಜೊತೆನೇ ತೆಂಗಿನ ತುರಿನೂ ಹಾಕ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಾಗಿ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಲೆಮನ್ ರೈಸ್, ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಗುತ್ತೆ. ಸಾರಿ, ಅನ್ನ ಕಲಿಸ್ಬೇಕು. ಇದಕ್ಕೆ ಅನ್ನ ಕಲಿಸಾದ್ಮೇಲೆ ರೈಸ್ ರೆಡಿ ಆಗೋದು, ಚಿತ್ರಾನ್ನ ರೈಸ್. ನನ್ನ ಮಗಳು ಹಿಂಡಕ್ಕೆ ಬರ್ತಾರದು. ಪಾಪ ಏನು ನಿಂಬೆಹಣ್ಣು ಹಿಂಡ್ತೇನೆ ಪಾಪ? ಹಿಂಡು ನೋಡಿ ನನ್ನ ಮಗಳು. ಪುಟಿ ಎಷ್ಟು ಆಟ ಮಾಡ್ತಾಳೆ ನಿನ್ನ ಮಗಳು? ವಿಡಿಯೋದಲ್ಲೆಲ್ಲ ಒಂದು 5% ತೋರಿಸ್ಬೋದು ಅಷ್ಟೇ ಅನ್ಸುತ್ತೆ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ. ಈಗ ಅನ್ನ ಹಾಕಿ ಮಿಕ್ಸ್ ಮಾಡೋಣ ಆಯ್ತಾ? ಲೆಮನ್ ರೈಸ್ ರೆಡಿ ಆಯಿತು. ಈಗ ಇದನ್ನು ಮುಚ್ಚಿಟ್ಟು ಪಾಪಣಿಗೆ ಹೋಗಿ ಏನು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡ್ಬಾರ್ದು. ಆಮೇಲೆ ತಿನ್ನೋಣ. ಆಮೇಲೆ ಬಂದು ಟಿಫನ್ ಮಾಡೋದಾಯ್ತಾ? ಓಕೆ. ಅವ್ರ ಸ್ಲೀಪರ್ಸ್ ಎಲ್ಲ ಗಾಡಿಲೇ ಇದ್ದಾವೆ, ಎತ್ಕೊಳ್ಳೋಣ. ಎಲ್ಲನೂ ಇಲ್ಲ ಇಟ್ಟಿದ್ದಾಳೆ ನೋಡಿ. ಅವಳಿನೇನು ಇದೇ ಬೇಕು ಅಂತಾಳೆ, ಇದನ್ನೇ ಎತ್ಕೊಳ್ಳೋಣ. ಗೇಟ್ ಓಪನ್ ಮಾಡೋಣ, ಇವ್ರು ಗಾಡಿ ತರ್ತಾರೆ. ಇದು ಒಂದೇ ಸಾಕನ್ಸುತ್ತಲ್ವೇನ್ರಿ? ಇಲ್ಲೇ ಮನೆ ಹತ್ರನೇ ಇರೋದು ಅಂಗನವಾಡಿ ಮತ್ತು ಗೌರ್ಮೆಂಟ್ ಹಾಸ್ಪಿಟಲು. ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ. 5 ನಿಮಿಷ ಅಷ್ಟೇ ಹೋಗ್ಬಿಟ್ಟು ಇವಳಿಗೆ ಡ್ರಾಪ್ಸ್ ಹಾಕ್ಸ್ಕೊಂಡು ಬರೋಣ ಬನ್ನಿ. ಓ, ಗೇಟ್ ಹಾಕ್ಬೇಕು. ಇದೇ ಬಿಲ್ಡಿಂಗ್ ನಾವಿರೋದು. ಬಾಡಿಗೆ ಮನೆ, ಮಂಗಳೂರು.
ಹ್ಞೂ ನಾನು ಹಿಂದೆ ಕೂರ್ತೀನಿ. ನಡೀರಿ ಹೋಗೋಣ. ಇನ್ನೇನು ಅಂಗನವಾಡಿ ಬಂತು. ಮೇ ಬಿ ಇಲ್ಲೇ ಹಾಕ್ತಿದಾರ ಅಂತ. ಹಾಂ ಇದೆ ಅಂಗನವಾಡಿ, ನೋಡೋಣ. ಅಲ್ಲಿ ಹಾಕ್ತಿಲ್ಲ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗೋಣ. ಅಲ್ಲಿಂದ 5 ನಿಮಿಷ ಇದೆ ಗೌರ್ಮೆಂಟ್ ಹಾಸ್ಪಿಟಲ್. ಇಲ್ಲೇ ಪಾಪ ಏನಕ್ಕೆ ಬಂದಿದ್ಯಾ? ಏನಕ್ಕೆ ಬಂದಿರೋದು? ಜ್ಯೂಸ್ ಕುಡಿಯೋಕ್ಕೆ. ಸ್ಲಿಪ್ಪರ್ ಬಿಡು ಪಾಪಣಿ. ಈಗ ಪೌಟ್ ಹಾಕುವ ಬಾಬನಿಗೆ. ವಾವ್, ಹಾಗೆ ಹೋಯ್ತು ಜ್ಯೂಸ್ ಕುಡ್ದು. ಆಯ್ತು, ಸ್ಲಿಪ್ಪರ್ ಹಾಕು. ಚೆನ್ನಾಗಿತ್ತು ಜ್ಯೂಸು. ಇಲ್ಲಿ ನೋಡಿ ಹೇಳು. ಫೋನಲ್ಲಿ ನೋಡು. ಚೆನ್ನಾಯ್ತಾ? ಸೂಪರ್ ಅನ್ನ. ಹೋಯ್ತಾಯ್ತಾ ಅಂತೆ. ಡ್ರಾಪ್ಸ್ ಹಚ್ಚಿದಾಯ್ತು. ಇವಾಗ ಮನೆ ಇಲ್ಲಿ ಮೇಲ್ ಕತ್ತೆತ್ತು ನೋಡಿ. ಮನೆಗೆ ಹೋಗೋಣ ಬನ್ನಿ. ಹೋಗಿ ತಿಳಿದೀನಿ ನಾನು, ಹೊಟ್ಟೆ ಹಶ್ವಾಗೈತೆ. ರಾತ್ರಿದೊಂದು ಚಪಾತಿ ಇದೆ. ರಾತ್ರಿ ಒಂದು ಸ್ವಲ್ಪ ಪಲ್ಯ ಮಾಡಿದ್ದೆ, ಅದು ಸ್ವಲ್ಪ ಪಲ್ಯ ಉಳಿದಿದೆ. ಚಪಾತಿ ಪಲ್ಯ ಮತ್ತು ಚಿತ್ರಾನ್ನ ಬಾರಿಸದೆ ಇವಾಗ ತಿಂದಿಲ್ಲ. ಹೊಟ್ಟೆ ಹಶ್ವಾಗೈತೆ, ತಿನ್ನೋಣ ಬನ್ನಿ ಫಸ್ಟು. ಬನ್ನಿರಿ, ನೀರು ತಗೊಬರ್ತಾ ಇದ್ದಾರೆ ಅವರು. ತಿಂತಾ ಇದ್ದೀವಿ ತೊಟ್ಟೆಗೆ ಹಾಕೊಂಡು. ಚೆನ್ನಾಗಿದೆ ಪಾಪ. ಸೂಪರ್. 12 ಗಂಟೆಲಿ ಮಲ್ಕೊಂಡ್ವಿ. 2:30-3 ಗಂಟೆಲಿ ಎದ್ದಿದ್ದು. ಸರಿ ನಿದ್ದೆ ಆಯಿತು, ಊಟ ಆಯಿತು. ಇವಾಗ ಟೀ ಮಾಡ್ಕೊಂಡಿದ್ದೀವಿ, ಟೀ ಕುಡಿಯೋಕ್ಕೆ ಅಂತ. ಬನ್ನಿ ಟೀ ಕುಡಿಯೋಣ. ನೋಡಿ ಇವ್ರು ಆಲ್ರೆಡಿ ಕುಡಿತಾ ಇದ್ದಾರೆ. ಈಗ ಒಂದು ಫಿಲಮ್ ಹಾಕೊಂಡಿದ್ದೀವಿ ನೋಡೋಕ್ಕೆ. ಫಿಲಮ್ನ ಎಂಜಾಯ್ ಮಾಡ್ತಾ ಟೀ ಕುಡಿಯೋಣ ಬನ್ನಿ. ಬೆಳಗ್ಗೆಯಿಂದ ಮಳೆ ಮಂಗಳೂರಲ್ಲಿ. ಕಾಣಿಸ್ತಿದೆಯೋ ಗೊತ್ತಿಲ್ಲ, ಮಳೆ ಫುಲ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.